ನೀವು ಕೂಡ ಪಕ್ಷೇತರವಾಗಿ ನಿಂತು ಸ್ವಾಭಿಮಾನಿಯಾಗಿ ನಿಂತು ಪಕ್ಷ ಕಟ್ಟಿ ಸರ್ 50,000 ಓಟ್ ಅಂದ್ರೆ ತಮಾಷೆ ಮಾತೇ ಅಲ್ಲ. ಆ ಫಲಿತಾಂಶದ ದಿನ ನಿಮಗೆ ಏನ್ ಅನ್ನಿಸ್ತು ಸರ್? ಸರ್, ಜನ ಇವತ್ತು ನಾವು 5 ವರ್ಷ ಕೆಲಸ ಮಾಡಿದೀವಿ ಮಾಲೂರು ತಾಲೂಕಲ್ಲಿ. ಪಕ್ಷ ಕಟ್ಟಿದೀವಿ, ಸಂಘಟನೆ ಮಾಡಿದೀವಿ, ಜನರ ಜೊತೆ ಇದ್ದೀವಿ, ಜನರಿಗೆ ಸರ್ವಿಸ್ ಕೊಟ್ಟಿದೀವಿ. ಅತಿ ಹೆಚ್ಚು ಕೋವಿಡ್ ಟೈಮಲ್ಲಿ ಯಾರು ಆಚೆ ಬಂದಿಲ್ಲ ಅಂದ್ರೂ ಕೋವಿಡ್ ಟೈಮಲ್ಲಿ ಪ್ರತಿಯೊಂದು ಯಾರಿಗೆ ಎಲ್ಲಿ ಊಟದ ವ್ಯವಸ್ಥೆ ಆಗ್ಬೇಕು ಅಂತದ್ದು ಊಟದ ವ್ಯವಸ್ಥೆಗಳು ಮಾಡೋದಾಗಿರ್ಬೋದು, ಮಾಸ್ಕ್ಗಳು ಕೊಡೋದಾಗಿರ್ಬೋದು, ಸ್ಯಾನಿಟೈಸ್ ಮಾಡಿಸೋದಾಗಿರ್ಬೋದು, 250 ಹಳ್ಳಿಗಳಿಗೆ ಸ್ಯಾನಿಟೈಸ್ ಮಾಡಿಸೋದಾಗಿರ್ಬೋದು, ರೇಷನ್ ಕಿಟ್ಗಳು ಕೊಡೋಂಥದ್ದಾಗಿರ್ಬೋದು, ವ್ಯಾಕ್ಸಿನ್ ಹಾಕ್ಸೋಂಥದ್ದಾಗಿರ್ಬೋದು. ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ ನಾವು. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಕೋಲಾರಲ್ಲಿ ಬೆಳೆದಿರೋಂಥ ತರಕಾರಿಗಳನ್ನ ಎತ್ಕೊಂಡೋಗಿ ರೈತರು ಹೊರಗಡೆ ಆಗ್ತಾ ಇದ್ರು. ಯಾಕಂದ್ರೆ ತಗೊಳಕ್ಕೂ ಯಾರು ಇರ್ತಿರ್ಲಿಲ್ಲ ಅಂತ ಸಮಯದಲ್ಲಿ ರೈತರ ಹತ್ರ ಪರ್ಚೇಸ್ ಮಾಡಿ ನಾವು ಅವ್ರಿಗೂ ದುಡ್ಡು ಕೊಟ್ಟು ತಗೊಂಡ್ಬಂದು ನಾವು ಇಲ್ಲಿ ಮನೆಗಳಿಗೆ 5 kg ತರ ತರಕಾರಿ ಮನೆಗೂ ಕೂಡ ನಾವು ಮಾಡೆಲ್ ಕೊಡೋ ಅಂತ ಕೆಲಸ ಮಾಡಿದ್ರಿ. ಜನರು ನಾವು ಆ ಟೈಮಲ್ಲಿ ಮಾಡೋಂತ ನಮಗೂ ಬದುಕಬೇಕಂತ ಆಸೆ ಇದೆ. ಆದ್ರೆ ನಾವು ಜನರ ಮಧ್ಯೆ ಇರೋಂಥವ್ರು, ಜನರ ಕಷ್ಟದಲ್ಲಿರೋ ನಾವು ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆ ಕೋವಿಡ್ ಟೈಮಲ್ಲಿ ಕೂಡ ನಾವು ನಿಂತ್ಕೊಂಡೆಲ್ಲ ಕೆಲಸ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಕಾರ್ಯಕರ್ತರು, ಮುಖಂಡರು, ವಾರಂಟಿಯರ್ಸು ಕೂಡ ತುಂಬಾ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಜನ ಅದನ್ನ ತಿಳ್ಕೊಂಡು ನಮ್ಗೆ ಅಷ್ಟು ಓಟ್ ಹಾಕಿದ್ದಾರೆ. ನಾವು ಮಾಡಿರೋಂಥ ಸರ್ವಿಸ್ ಏನೆಲ್ಲ ಸರ್ವಿಸ್ ಮಾಲೂರಲ್ಲಿ ಮಾಡಿದೀವಿ ಅದನ್ನೆಲ್ಲ ಗಮನಿಸಿ ನಮ್ಗೆ ಯಾರು ಸರ್ವಿಸ್ ಕೊಡ್ತಾರೆ, ಯಾರು ಜನರ ಮಧ್ಯೆ ಇರ್ತಾರೆ ಅಂತವನ್ನ ಗುರ್ಸೋ ಅಂತ ಕೆಲಸ ಮಾಲೂರು ಜನ ಮಾಡಿದ್ದಾರೆ.